ದೇವಾಲಯ ಕಲ್ಲು ದೇವರಿಗೆ ಕಲ್ಲು ಮುಗಿಬೇಡಿ, ಕಲ್ಲು ಪುನಃ ಹಚ್ಚಬೇಡಿ, ನಿಮ್ಮ ಕೈ ಕೇಳ್ಕೊಳ್ತೀನ್ರೋ. ಹುಚ್ಚ 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 ಕಂಡು ಕಂಡು ಕಲ್ಲಿ ಕೈ ಮುಗಿತ ಕಾಯಿ ಒಡಿಸಿ ಕರ್ಪೂರ ಹಚ್ಚಿ ಕೇಳುವರ ನೀಡು ಅಂತ ಆ ಕಲ್ಲಿನ ಮುಂದೆ ಕೈ ಕೊಟ್ಕೊಂಡು ನಿಲ್ತೀರಲ್ಲ, ನೀವು ಹುಚ್ಚು, ನಾ ದೇವರು ಅಲ್ಲ, ಕೊಲ್ಲು ಕೊಲ್ಲು ಬಂಡೆ. ನಮ್ಮ ಈ ದೇವರನ್ನ ಕಲ್ಲು ಬಂಡೆ ಅಂತಾನೆ. ಇಂಥ ಹಿಂದೆ ಇಟ್ಕೊಂಡ್ರೆ ನಮ್ಮ ದೇವರನ್ನ ಮುಟ್ಬೋದು. ಇಲ್ಲಿ ದೇವರಿದ್ದಾನೆ ಅನ್ನೋದಾದ್ರೆ ಅವನಿಗೆ ನಾನು ಪ್ರಾಣ ಕೊಡ್ತೀನ್ರು. ನಾನು ನಿಮ್ಮನ್ನು ಕೇಳೋಕ್ ಬಂದಿದ್ದ, ನಾನು ದೇವರನ್ನು ಕೇಳೋಕ್ ಬಿಟ್ಬಿಡಿ ಬಿಟ್ಬಿಡಿ ಅಂತ ಅವನನ್ನು ವಿಚಾರಿಸ್ತೀನಿ. ಇಲ್ಲ ಇಲ್ಲ ಪ್ರಪಂಚ ಈ ರೀತಿಯಾಗಿರ್ತಾ ಇರಲಿಲ್ಲ, ನಾವು ನಿರ್ಗತಿಕರಾಗ್ತಾ ಇರಲಿಲ್ಲ. ದೇವರನ್ನ ಈ ದೇವಾಲಯದಿಂದ ಹೊರಹಾಕಿ ಅವನನ್ನ ನಮ್ಮಂತೆ ಅನಾಥನನ್ನ ಮಾಡಿಬಿಟ್ಟಿದ್ದೀವಿ. ನೀವು ಕೈ ಮುಗಿಬೇಕಿದೆ, ಹೊಡಿಬೇಡಿ. ಅವನು ಹುಚ್ಚನಲ್ಲ. ಏನ್ ಸ್ವಾಮಿ ಏನ್ ಸ್ವಾಮಿ, ನಾವು ಒಳ್ಳೆ ಅಂತ ಇದ್ದೀರಾ, ಅವನನ್ನ ಹುಚ್ಚ ಅಂತ ಹೇಳ್ತೀರ, ಅಲ್ಲ ಅಂತ ಹೇಳ್ತಿರಲ್ಲ. ನಿಮ್ ಹುಚ್ಚಿಗೆ ಮಂಕ ಇದ್ದಿದ್ದೇನ್ರಿ? ಹಾಗಲ್ಲ, ಅವನು ಏನ್ ಹಾಗಲ್ಲ. ನಮ್ಮ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಬೇಡಿ, ಆರತಿ ಎತ್ತಬೇಡಿ. ಇಂಥವ್ರು ಇರುವುದರಿಂದಲೇ ನಮ್ಮ ದೇಶದಲ್ಲಿ ನಾಸ್ತಿಕ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವನನ್ನ ದೇವ್ರ ಬಳಿ ಪೂಜೆ ಮಾಡ್ಬೇಕೇನು? ಯಾರು ಇವನು? ಏನಾದ್ರು ನೀವು ಪರಿಚಯ ಇದೆಯೇ? ಹೌದು, ನನಗೆ ಪರಿಚಯ, ನಿಮಗೆಲ್ಲರಿಗೂ ಪರಿಚಯ. ಇವನೊಬ್ಬ ದೊಡ್ಡ ಸಾಹಿತಿ. ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು, ಬೆಳೆಸಬೇಕು ಅಂತ ಹಗಲು ರಾತ್ರಿ ತನ್ನ ಮಕ್ಕಳು ಮರಿ ಸಂಸಾರಗಳನ್ನ ತೊರೆದು ದೊಡ್ಡ ಗ್ರಂಥವನ್ನು ನೇಷಿಸಿದ್ದ. ಕಾಸಿಗೆ ಕೈ ಒಡ್ಡಿದರೆ ನಮ್ಮ ಸಾಹಿತ್ಯನ ಮಾರಿಕೊಳ್ಳಬೇಕಾಗುತ್ತೆ ಅಂತ, ನನ್ನ ಸಾಹಿತ್ಯ ಸದ್ವಿನಿಯೋಗವಾಗಬೇಕು ಅಂತ ಹಗಲಿನ ಹೋರಾಡಿದ ಮಹಾನ್ ವ್ಯಕ್ತಿ. ಉತ್ತಮ ಕಥೆಗಳನ್ನ ಬರೆದ. ಅದನ್ನ ಪ್ರಕಾಶಕರು ಇವನಿಂದ ಪಡೆದು ಇವನಿಗೆ ದ್ರೋಹ ಬಗೆದು ಬೇರೆಯವರ ಹೆಸರಲ್ಲಿ ಪ್ರಕಟಿಸಿದರು. ಚಿತ್ರ ಸಾಹಿತ್ಯದ ಇವನಿಗೆ ಅಲ್ಲೂ ಮೋಸ, ಎಲ್ಲೂ ಉತ್ತಮ ಸಾಹಿತ್ಯಕ್ಕೆ ಬೆಲೆ ಇಲ್ಲದಂತಾಯಿತು. ಇಷ್ಟು ದೊಡ್ಡ ಸಾಹಿತಿಗಳಂತ ನನಗೆ ತಿಳಿದಿರಲಿಲ್ಲ. ದಿನ ನಮ್ಮ ದೇವಾಲಯದ ಕಟ್ಟೆ ಮೇಲೆ ಬಂದು ಬದುಕ್ತಾ ಇದ್ದೀವಿ. ಯಾರೋ ಭಿಕ್ಷುಕ ಅಂತ ತಿಳಿದು ಒಂದೇ ತಾನೇ ಪತ್ರಿಕೆಗೆ ಬಂದಂತ ಇವರ ಲೇಖನವನ್ನು ಓದಿದೆ. ಆದರೆ ಇವರೇ ಆ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ತಮ್ಮ ಮೂಲಕ ಇವರು ಖುಷಿಯಾದದ್ದು ನನ್ನ ಭಾಗ್ಯ ಸ್ವಾಮಿ.
ತಪ್ಪಾಗಿದೆ ಸ್ವಾಮಿ. ದಯವಿಟ್ಟು ಅವನಿಗೆ ನಾವು ಕ್ಷಮೆ ಕೇಳಿ. ದಯವಿಟ್ಟು ಏನೋ ಕೇಳ್ದಾಗಿದೆ. ಈಗ ಮೂರ್ತಿ, 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 ಮೂರ್ತಿ ನೋಡಪ್ಪ, ನಿನ್ನ ರಾಮರಾಯ್ ಬಂದಿದ್ದಾನೆ. ಮೂರ್ತಿ, ನಿನ್ನ ರಾಮರಾಯ್ ಬಂದಿದ್ದಾನೆ ನೋಡಪ್ಪ. ಮೂರ್ತಿ, ಮೂರ್ತಿ, ಅಷ್ಟೇ ಕಣೆ. ಸ್ವಲ್ಪ ತೀರ್ಥ ಕೊಡಿ. ಮೂರ್ತಿ, ನಾನು ನಿನ್ನ ಸ್ನೇಹಿತ ಮೂರ್ತಿ. ರಾಮರಾಯ, ಈ ಸಾವು ಸಾಧಾರಣ ಮನುಷ್ಯನಿಗೆ ಬರಬಾರದು. ಈ ಸಾವು ಸಾಧಾರಣ ಮನುಷ್ಯನಿಗೆ ಬರಬಾರದು. ನೀವಿಲ್ಲಿ ಏನ್ ಸಮಾಚಾರ? ಶ್ರೀಮಂತರೇ, ಇಲ್ಲಿಗೆ ಹೇಳಿ ಬಂದರು. ನಿಮ್ಮ ಮನೆ ಬಾಡಿಗೆದಾರ ಮೂರ್ತಪ್ಪ ಇಲ್ಲಿ ದೇವರ ಸಾನ್ನಿಧ್ಯ ಸೇರಿ ಇದು ಮೂರ್ತಿ ಹೋಗ್ಬಿಟ್ರು. ಮೂರ್ತಿ ನೀನು ಸಾಮಾನ್ಯ ಮನುಷ್ಯನಲ್ಲ. ಆ ದೈವಿಕ ಶಕ್ತಿಯೇ ನಿನ್ನಲ್ಲಿ ದೇವರ ಬರೋ ಕಾಲಕ್ಕೆ ನಿನ್ನವರ ಮೂರ್ತಿಗೆ ಹುಡುಕಿಕೊಂಡು ಬಂದಿದ್ದ. ಇಲ್ಲ, ಅವನು ಇಲ್ಲಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಆದ್ರೆ ಅವನಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ವಿಷಯ ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡೆ. ಈಗ ದೇವರ ಸೇವೆಗೆಂದು ಇಲ್ಲಿ ಬಂದೆ, ವಿಷಯ ಎಲ್ಲ ತಿಳಿಯಿತು. ಮೂರ್ತಿ, ಆ ದೇವರು ಬೇರೆಯಲ್ಲ, ನೀನು ಬೇರೆಯಲ್ಲ. ದೇವರಿಗೆ ಅರ್ಪಿಸಬೇಕೆಲ್ಲ ಈ ಪುಷ್ಪವನ್ನ ನಿನಗೆ ಅರ್ಪಿಸುತ್ತೇನೆ ಮೂರ್ತಿ. ಶ್ರೀಮಂತರೇ, ಸತ್ತ ಹೆಣದ ಮೇಲೆ ಹಾರ ಹಾಕೋದಕ್ಕಿಂತ ಬದುಕಿದ್ದಾಗಲೇ ಹಾರದ ಬೆಲೆ ಮೂರ್ತಿಗೆ ಗೊತ್ತಿದ್ರೆ ಇನ್ನು 4 ದಿನ ಚೆನ್ನಾಗಿ. ಇದೇ ನೋಡಿ ನಮ್ಮ ಜನರ ಅಭಿಮಾನ. ಬದುಕಿದ್ದಾಗ 3 ಕಾಸಿಗೂ ಕಿಮ್ಮತ್ತಿಲ್ಲ. ಸತ್ತ ಹೆಣದ ಮೇಲೆ 1000 ರೂಪಾಯಿನ ಹೂವಿನ ಹಾರ. ಇನ್ನಾದರೂ ತಿಳಿಯಿರಿ, ನಿಮಗೆ ಕೈ ಮುಗಿದು ಬಿಡ್ತೀನಿ. ಕಲಾವಿದರನ್ನ ಕೈ ಬಿಡಬೇಡಿ. ಕಲೆಯನ್ನ ಪ್ರೋತ್ಸಾಹಿಸಿ, ಕಲಾ ಸಾಮ್ರಾಜ್ಯ ಬೆಳೆಸಿ. ಕಲಾವಿದರು ತಮ್ಮ ಕೃತಿಯಿಂದ, ತಮ್ಮ ಲೇಖನಿಯಿಂದ ತಾವು ಸಂತೋಷ ಪಡುವುದರೊಳಗೆ ಜನತೆಗೆ ಸಂತೋಷ ಪಡುವ ನಿಸ್ವಾರ್ಥ ಜೀವಿಗಳು. ಅವರಿಗೆ ಜನತೆಯ ಶ್ರೀರಕ್ಷೆ ಬೇಕು. ಇದೇ ರೀತಿ ಎಷ್ಟೋ ಕವಿಗಳು ಮತ್ತು ಕೂಡಿಗೂ ಗತಿಯಿಲ್ಲದೆ ಸ್ವರ್ಗಸ್ಥರಾಗಿ ತಮ್ಮ ನೆನಪಿನ ಕಾಣಿಕೆಯನ್ನು ಬಿಟ್ಟು ಹೋಗಿರ್ತಾರೆ. ಕಲೆಗೆ ಸಾವಿಲ್ಲ, ಕಲಾವಿದರಿಗೆ ಸುಖವಿಲ್ಲ. ಜೀವ ನಶ್ವರ, ಕೀರ್ತಿ ಅಮರ. ಸತ್ಯ ಇಂದು ನಮ್ಮ ಮಗನಿಗೆ ಮೂರ್ತಿಯ ಆತ್ಮಕ್ಕೆ ಆ ಭಗವಂತನ